ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಗೊಂದಲ ಆಗ್ತಿರೋದು ಬಿ.ಎಡ್‌ನ ಸೆಲೆಕ್ಷನ್ ಲಿಸ್ಟ್ ಯಾಕೆ ಇನ್ನೂ ತಡ ಆಗ್ತಾನೆ ಮಾಡ್ತಾ ಇದ್ದಾರೆ. ಸೊ ಯಾಕೆ ಡಿಲೇ ಮಾಡ್ತಾನೆ ಇದ್ದಾರೆ, ಇನ್ನ ಪ್ರಕಟ ಯಾಕೆ ಮಾಡಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಯಾವಾಗ ಆಗಿದ್ರೆ ಲಿಸ್ಟ್ ಬರುತ್ತೆ, ಇಷ್ಟು ತಡ ಮಾಡಿದ್ರೆ ಹೇಗೆ. ಸೊ ಸರ್ವರ್ನ ಒಂದೇ ಕಾರಣಕ್ಕೆ ಇಷ್ಟು ತಡ ಆಗ್ತಿದೆಯಾ ಅಥವಾ ಒಂದು ಟಿ ಅಪ್ಲಿಕೇಶನ್ ಕೂಡ ಇದೆಯಲ್ಲ ಅದರ್ ರೀಸನ್ ಇಂದಾನು ಕೂಡ ತಡ ಆಗ್ತಿದಾವ. ಸೊ ಏನೆಲ್ಲ ಅಂಶಗಳು ಕಾರಣ ಆಗ್ತಿದಾವೆ, ಸೊ ಯಾವಾಗ ಲಿಸ್ಟ್ ಆಗಿದ್ರೆ ಯಾವ ತರ ತಿಳ್ಕೊಳ್ಳೋದು, ಎಲ್ಲ ಒಂದು ಪ್ರಶ್ನೆಗಳೇನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತಾ ಇರೋದಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿ. ಯಾಕಂದ್ರೆ ಅಟ್ಲೀಸ್ಟ್ ನಮಗೆ ಗೊತ್ತಾಗ್ತಿಲ್ಲ ಎಲ್ಲೂ ಕೂಡ. ಸೊ ನೀವು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿದಾಗ ನಮ್ಗೆ ಒಂದು ಕ್ಲಾರಿಟಿ ಯಾರು ಸಿಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆನ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ರಿ. ಆ ಸಂಬಂಧಪಟ್ಟಂತೆ ಇವಾಗ ಹೇಳ್ತಾ ಇರುವಂತದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ಇಲಾಖೆ ಕಡೆಯಿಂದ ಒಂದು ತಾತ್ಕಾಲಿಕ ದಾಖಲಾತಿ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ಒಂದಿಷ್ಟು ದಿನಾಂಕಗಳಲ್ಲಿ ಇವೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ. ಆದ್ರೆ ಒಂದು ದಿನಾಂಕಗಳೆಲ್ಲ ಇವಾಗ ಅದಲು ಬದಲಾಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಎಲಿಜಿಬಲ್ ಲಿಸ್ಟ್ ಎಲ್ಲ ತಡ ಆಗಿರೋ ಕಾರಣಕ್ಕೆ ಮತ್ತೆ ಆಪ್ಷನ್ ಎಂಟ್ರಿಗೆಲ್ಲ ಬೇರೆ ದಿನಾಂಕಗಳಲ್ಲಿ ಅವಕಾಶನ ಕೂಡ ಕೊಟ್ಟರು. ತಿದ್ದುಪಡಿಗೆಲ್ಲ ಅವಕಾಶ ಕೊಟ್ಟಿದ್ರು. ಆ ಕಾರಣದಿಂದಾಗಿನೇ ವಿದ್ಯಾರ್ಥಿಗಳಿಗೆ ಇಷ್ಟು ಸಮಸ್ಯೆಗಳಾಗ್ತಿದ್ಯಾ ಅಂತಕ್ಕಂಥ ಪ್ರಶ್ನೆಗಳು ಬರ್ತಾ ಇದೆ. ಸೊ ಅದೇ ರೀತಿ ತಾತ್ಕಾಲಿಕ ವೇಳಾಪಟ್ಟಿ ಏನಾದ್ರು ಕಂಟಿನ್ಯೂ ಆಗಿ ಬಂದಿದ್ರೆ ಕರೆಕ್ಟ್ ಆಗಿ ನಡ್ಕೊಂಡು ಹೋಗಿರೋದೇನೋ. ಆಲ್ಮೋಸ್ಟ್ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಒಂದು ಅಡ್ಮಿಷನ್ ಕೂಡ ಕಂಪ್ಲೀಟ್ ಆಗಿರುವಂತ ಲಕ್ಷಣಗಳು ಕೂಡ ಕಾಣ್ತಾ ಇತ್ತು. ಆದ್ರೆ ಈಗ ಒಂದು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಇನ್ನ ಪ್ರಕಟ ಆಗಿಲ್ಲ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಯಾವಾಗ ಪ್ರಕಟ ಆಗುತ್ತೆ, ಯಾಕೆ ಇಷ್ಟು ಡಿಲೇ ಮಾಡ್ತೀರಾ, ಆಲ್ಮೋಸ್ಟ್ 10 ದಿನನೇ ಕಳೆದೋಯ್ತು ಅಂತ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆಗಿರ್ಬೋದು, ತಿದ್ದುಪಡಿ ಇನ್ನೊಂದು ಮತ್ತೊಂದಕ್ಕೆಲ್ಲ ಅವಕಾಶನ ಕೊಟ್ಟು ಆದ್ರೂ ಕೂಡ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟ್ ಅನ್ನು ಯಾಕೆ ಕೊಟ್ಟಿಲ್ಲ. ಅವರು ಒಂದು ದಿನಾಂಕ ಅಂತೂ ಪ್ರಕಟ ಮಾಡಬಹುದಾಗಿತ್ತಲ್ಲ, ಈ ದಿನಾಂಕದಂದು ಲಿಸ್ಟ್ ಅನ್ನ ಪ್ರಕಟ ಮಾಡ್ತೀವಿ ಹಾಗೆ ಅಂತಂದ್ಬಿಟ್ಟು ವಿದ್ಯಾರ್ಥಿಗಳು ಒಂದು ಆತಂಕ ಇರೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲಾಖೆನ ಸಂಪರ್ಕ ಮಾಡಿದಾಗ ಇಲಾಖೆಗೆ ಅಭ್ಯರ್ಥಿಗಳು ಕೂಡ ಕಾಲ್ ಮಾಡಿಲ್ಲ ಕೇಳಿದಾಗ ಇಲಾಖೆಯವರು ಕೊಡ್ತಿರೋ ಮಾಹಿತಿ ಏನಂದ್ರೆ ಒಂದು ಲಿಸ್ಟ್‌ಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಹೇಳ್ತಿರೋದು ಸೊ ನವೆಂಬರ್ ತಿಂಗಳ 24ಕ್ಕೆ ಕೊಡ್ತೀವಿ, 25ಕ್ಕೆ ಕೊಡ್ತೀವಿ ಅಥವಾ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೀವಿ ಅಂತ ಒಂದೊಂದು ಮಾಹಿತಿಗಳನ್ನ ಅಭ್ಯರ್ಥಿಗಳಿಗೆ ಸಿಕ್ಕಿರೋದಾಗಿರುತ್ತೆ. ಆದ್ರೆ ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿನ ಅವ್ರು ಕೊಟ್ಟಿಲ್ಲ. ನಾವು ಕೂಡ ಇಲಾಖೆಗೆ ಸಂಪರ್ಕ ಮಾಡ್ಲಿಕ್ಕೆ ಕರೆಗಳನ್ನ ಮಾಡ್ತಾನೆ ಇರುವಂತದ್ದಾಗಿರುತ್ತೆ ನಿರಂತರವಾಗಿ. ಆದ್ರೂ ಕೂಡ ಕೆಲವೊಮ್ಮೆ ಅಂದ್ರೆ 90% ಆಲ್ಮೋಸ್ಟ್ ಪಿಕ್ ಆಗದೆ ರೇರ್ ಅಂತ ಹೇಳ್ಬೋದಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಪಿಕ್ ಆಗಿರುತ್ತೆ. ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಾತಾಡಿದ್ವಿ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಅದ್ರ ಎಲ್ಲಾ ಸಂದರ್ಭದಲ್ಲಿ ಪಿಕ್ ಕೂಡ ಆಗ್ತಾ ಇಲ್ಲ. ಸದ್ಯಕ್ಕಂತೂ ಈ ರೀಸೆಂಟ್ ಡೇಸ್ ಅಂತೂ ಪಿಕ್ ಆಗ್ತಾ ಇಲ್ಲ ಕಾಲ್‌ಗಳು. ಸೊ ಇಲಾಖೆ ಆ ಸಂದರ್ಭದಲ್ಲಿ ಕೊಟ್ಟಂತ ಅಭ್ಯರ್ಥಿಗಳಾಗಿರ್ಬೋದು, ಸೊ ಒಂದು ರೀಸನ್ಸ್ ಏನಾಗಿರುತ್ತೆ ಅಂದ್ರೆ ಸರ್ವರ್‌ನ ಕಾರಣದಿಂದ ಲಿಸ್ಟ್ ತಡ ಆಗ್ತಿದೆ ಅಂತ ಮಾಹಿತಿನ ಇಲಾಖೆಯವರು ಕೊಟ್ಟಿದ್ರಂತೆ. ಸರ್ವರ್‌ನ ಕಾರಣದಿಂದ ಲಿಸ್ಟ್ ಅನ್ನ ತಡ ಮಾಡ್ತಿದೆ ಅಂದ್ಬಿಟ್ಟು. ಆದ್ರೆ ಯಾವುದೇ ರೀತಿಯಾಗಿ ಒಂದು ಸರ್ವರ್‌ನ ಒಂದೇ ರೀಸನ್‌ಗೆ ಈ ಬಾರಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಅಪ್ಲಿಕೇಶನ್‌ಗಳ ಸಂಖ್ಯೆ ಕಡಿಮೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಆದ್ರೆ ಕಳೆದ ವರ್ಷಗಳಲ್ಲೂ ಕೂಡ ಹೆಚ್ಚಿಗೆ ಅಪ್ಲಿಕೇಶನ್ ಇದ್ರೂ ಕೂಡ ಸೊ ಆಪ್ಷನ್ ಎಂಟ್ರಿ ಕ್ಲೋಸ್ ಅಂತ ಒಂದು ದಿನ ಅಥವಾ ಅರ್ಧ ದಿನದಲ್ಲಿ ಆಲ್ಮೋಸ್ಟ್ ಲಿಸ್ಟ್ ಪ್ರಕಟ ಆಗಿರೋದನ್ನ ಕೂಡ ನಾನು ಕೂಡ ನೋಡಿದ್ದೇನೆ. ಸೊ ಆ ರೀಸನ್ಸ್ ಇಂದ ಹೇಳೋದಂದ್ರೆ ಕಳೆದ ವರ್ಷ ಅಲ್ಲ, ಅದ್ರ ಹಿಂದಿನ 2 ವರ್ಷಗಳಲ್ಲೂ ಕೂಡ ನಾನು ಹೇಳ್ತಿರೋದಾಗಿರುತ್ತೆ. ಅಂದ್ರೆ ಆಪ್ಷನ್ ಎಂಟ್ರಿ ಇವಾಗ ಏನು ದಿನಾಂಕ ಕೊಟ್ಟಿರ್ತಾರಲ್ಲ, ಸೊ ಸೆಲೆಕ್ಷನ್ ಲಿಸ್ಟ್‌ಗೆಗೋಸ್ಕರ ಒಂದು ಯಾವುದೇ ರೌಂಡ್ಸ್ ಆಗಿರಲಿ ಆಪ್ಷನ್ ಎಂಟ್ರಿ ಅಂದ್ಬಿಟ್ಟು ಅರ್ಧ ದಿನ ಅಥವಾ ಒಂದು ದಿನ ಆಲ್ಮೋಸ್ಟ್ ಲಿಸ್ಟ್ ಏನಿರುತ್ತಲ್ಲ ಆ ದಿನಾಂಕ ಕೊಟ್ಟಾಗೆಲ್ಲ ಲಿಸ್ಟ್‌ಗಳು ಪ್ರಕಟ ಮಾಡಿರ್ತಿದ್ರು. ಸೊ ಈಗ ಇವ್ರು ಹೇಳ್ತಿರೋ ಪ್ರಕಾರ 10 ದಿನ ಆದ್ರೂ ಸರ್ವರ್‌ನ ಸಮಸ್ಯೆ ಇನ್ನೂ ಇದೆಯಾ ಆಗಿದ್ರೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಹೇಳಿಕ್ಕೆ ಆಗೋದಿಲ್ಲ ನಾವು ಸರ್ವರ್ಸ್ ಇನ್ನೊಂದು ಮತ್ತೊಂದು ಅಂತ. ಬಟ್ ಇನ್ನೊಂದು ಪ್ರಮುಖ ಕಾರಣ ಆಗಿ ಕಾಣಿಸ್ತಾ ಇರುವಂತದ್ದು ಇದು ಮೇಲ್ನೋಟಕ್ಕೆ ಕೂಡ ಕಾರಣ ತರ ಕಾಣ್ತಿರೋದಾಗಿರುತ್ತೆ. ಯಾಕಂದ್ರೆ ಟಿ ಅಪ್ಲಿಕೇಶನ್ ಇದೆಯಲ್ಲ, ಕೇಂದ್ರೀಕೃತ ದಾಖಲಾತಿ ಘಟಕ ಸಿ.ಎಸ್.ಎಲ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಒಂದು ಇದನ್ನು ಕೂಡ ಹ್ಯಾಂಡಲ್ ಮಾಡ್ತಿರುವಂತದ್ದಾಗಿರುತ್ತೆ. ಯಾವುದನ್ನ ಅಪ್ಲಿಕೇಶನ್‌ಗಳನ್ನ ಕೂಡ ಕರೆದಿದ್ದು ಡಿಸೆಂಬರ್ 7ನೇ ತಾರೀಕಿನಂದು ಒಂದು ಎಕ್ಸಾಮ್ ಕೂಡ ಇರುವಂತದ್ದಾಗಿರುತ್ತೆ. ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಅದಕ್ಕೆ ಒಂದು ಟೆಂಡರ್‌ಗಳನ್ನ ಕರೆಯೋದಾಗಿರ್ಬೋದು. ಬೇರೆ ಬೇರೆ ಒಂದು ಕಾರ್ಯದಲ್ಲೂ ಕೂಡ ಈ ಒಂದು ಡಿಪಾರ್ಟ್ಮೆಂಟ್‌ನ ಅಧಿಕಾರಿಗಳೇ ಒಂದು ಕೆಲಸನ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಅಲ್ಲಿ ಕೂಡ ಬಿಸಿ ಆಗಿದ್ದಾರಾ? ಸೊ ಆ ಒಂದು ರೀಸನ್ ಇಂದಾನು ಕೂಡ ಒಂದು ಲಿಸ್ಟ್ ಅನ್ನ ತಡ ಆಗ್ತಿರಬಹುದಾ? ಅಥವಾ ಈಗ ಒಂದು ಲಿಸ್ಟ್ ಎಲ್ಲ ಪ್ರಕಟ ಆದ ನಂತರ ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಅಮೌಂಟ್ ಇನ್ನೊಂದು ಮತ್ತೊಂದು ಏನಿರುತ್ತವಲ್ಲ ಪೇ ಆಗುವಂತದ್ದು. ಸೊ ಬೇರೆ ಬೇರೆ ಒಂದು ಪ್ರೋಸೆಸ್‌ಗಳು ಬರುತ್ತೆ. ಸೊ ಆ ಕಾರಣಕ್ಕೂ ಒಂದು ಡಿಲೇಗಳಾಗ್ತಿದಾವ ಅಂತಕ್ಕಂಥ ಒಂದು ಪ್ರಶ್ನೆಗಳು ಬರ್ತಿರುವಂತದ್ದಾಗಿರುತ್ತೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಇಷ್ಟು ತಡ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ನಾವು ಕೂಡ ಮಾಡಿರಲಿಲ್ಲ. ಬಟ್ ಇಲಾಖೆ ಕಡೆಯಿಂದನೂ ಕೂಡ ಅವರು ಅನ್ಕೊಂಡಿರಲ್ವೇನೋ ಇಷ್ಟು ಆಲ್ಮೋಸ್ಟ್ 10 ದಿವಸ ತನಕನೂ ಟೈಮ್ ಹೋಗ್ಬೋದು ಅಂತ. ಬಟ್ ಆದ್ರೂ ಕೂಡ ಯಾಕೆ ಇಷ್ಟು ಅಟ್ಲೀಸ್ಟ್ ಒಂದು ನೋಟಿಫಿಕೇಶನ್ ಅಥವಾ ಏನೋ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡಬಹುದಾಗಿತ್ತಲ್ಲ, ಅಧಿಕೃತವಾಗಿ ಅವರು ಒಂದು ನೋಟಿಫಿಕೇಶನ್ ಪ್ರಕಟಣೆ ಯಾವ್ದಾರ ಒಂದು ಹೊರಡಿಸಬಹುದಾಗಿತ್ತಲ್ಲ ಅಂತಕ್ಕಂಥ ಪ್ರಶ್ನೆಗಳು ಈಗ ಬರ್ತಿರುವಂತದ್ದಾಗಿರುತ್ತೆ. ಆದ್ರೂ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಯಾವುದೇ ದಿನಾಂಕದಂದು ಪ್ರಕಟ ಮಾಡ್ತೀವಿ ಅಂತ ಅವರು ಅಫಿಷಿಯಲ್ ಅನೌನ್ಸ್‌ಮೆಂಟ್ ಮಾಡಿಲ್ಲ. ಬಟ್ ಕಾಲ್ ಮಾಡಿ ಕೇಳಿದಾಗೆಲ್ಲ ನವೆಂಬರ್ 24, 25 ಅಥವಾ ನೆಕ್ಸ್ಟ್ ವೀಕ್ ಈ ತರ ಎಲ್ಲ ಹೇಳಿದಾರಂತೆ. ಬಟ್ ಈಗ ವಿದ್ಯಾರ್ಥಿಗಳಿಗೆ ಇಷ್ಟು ತಡ ಆಗ್ತಿದೆ ಯಾವಾಗ ಅಂತ ಕೇಳ್ತಿರಲ್ಲ. ಸೊ ಹೇಗೆ ನೋಡೋದು ಅಂತ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆ ಇದೆ. ಕೆಲವು ವಿದ್ಯಾರ್ಥಿಗಳು ಸೈಬರ್ ಸೆಂಟರ್‌ಗೆ ಹೋಗಿ ನೋಡಬೇಕು ಹಾಗೆ ಹೀಗೆ ಅಂತ ಅನ್ಕೊಂತಿರ್ತೀರಾ. ಅವರಿಗೆ ತಿಳಿಸುವಂತಂದ್ರೆ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇವ್ರ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ನಾವು ಪಿಡಿಎಫ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ಎಲಿಜಿಬಲ್ ಲಿಸ್ಟ್ ಪ್ರಕಟ ಆಯ್ತಲ್ಲ, ಬೇಗನೆ ಕೂಡ ಅಪ್ಲೋಡ್ ಮಾಡಿದ್ವಿ, ಅಲ್ಲಿ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ. ಸೊ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಒಂದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಸೊ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆದಾಗ ಕೂಡ ಅಪ್ಡೇಟ್ ಆಗ್ತಿರುತ್ತೆ. ಸೊ ವಿದ್ಯಾರ್ಥಿಗಳಿಂದ ಸರ್ವ ಸಮಸ್ಯೆ ಇನ್ನೊಂದು ಮತ್ತೊಂದು ಆಗ್ಬೋದಾಗಿರುತ್ತೆ. ಆದರೆ ಒಂದು ಪಕ್ಷದಲ್ಲಿ ಇಲ್ಲಾಂದ್ರೆ ನಾವು ಪಿಡಿಎಫ್ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಈಸಿಯಾಗಿ ನೋಡ್ಕೋಬಹುದಾಗಿರುತ್ತೆ. ಅಲ್ಲಿ ಕೂಡ ನೀವು ಹಣನ ವ್ಯಯ ಮಾಡಿ ನೀವು ಸೆಲೆಕ್ಷನ್ ಲಿಸ್ಟ್‌ಗೋಸ್ಕರನೇ ಹೋಗ್ಬಿಟ್ಟು ನೋಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದೀಗ ನಿಮ್ಮ ಮೊಬೈಲ್ ಅಲ್ಲೇ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ.
ಸೊ ಹಾಗಿದ್ರೆ ಲಿಸ್ಟ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ ಆಗುತ್ತೆ? ಈ ಒಂದು ಪ್ರಶ್ನೆ ಏನು ಅಭ್ಯರ್ಥಿಗಳ ಕಡೆಯಿಂದ ಬರುತ್ತಲ್ಲ, ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಅಧಿಕೃತ ದಿನಾಂಕ ಅಂತಕ್ಕಂಥದ್ದು ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾಗಿ ಇಂತಿಷ್ಟೇ ದಿನಾಂಕದಂದು ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅಭ್ಯರ್ಥಿಗಳಿಗೆ ಸದ್ಯಕ್ಕೆ ಇರತಕ್ಕಂಥ ಒಂದು ಸಾಧ್ಯತೆಯ ಮಾಹಿತಿನ ತಿಳಿಸುವಂತಂದ್ರೆ ಇಲಾಖೆ ಕೊಟ್ಟಿರೋ ಆ ಮಾಹಿತಿ ಅಥವಾ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ತಿಳಿಸಿರುವಂಥ ಮಾಹಿತಿಯ ಪ್ರಕಾರ ನವೆಂಬರ್ 24 ಅಂದ್ರು ಅದಾದ್ರೂ ಕೂಡ ಲಿಸ್ಟ್ ಬಂದಿಲ್ಲ. ನವೆಂಬರ್ 25 ತನಕ ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಹೇಳಿದ್ರಂತೆ. ಸೊ ಹಾಗಂತ ಇನ್ನ ಕೆಲ ವಿದ್ಯಾರ್ಥಿಗಳು ನೆಕ್ಸ್ಟ್ ವೀಕ್ ಅಂತಾನೂ ಹೇಳಿದ್ರಂತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಾದು ನೋಡಬೇಕಿರುತ್ತೆ. ನವೆಂಬರ್ 25ಕ್ಕೆ ಬರುತ್ತಾ ಅಥವಾ 26, 27 ಈ ಒಂದು ದಿನಗಳಲ್ಲಿ ಬರುವ ಸಾಧ್ಯತೆಗಳು ಸದ್ಯಕ್ಕೆ ಇರೋದಾಗಿರುತ್ತೆ. ಆಲ್ಮೋಸ್ಟ್ ತುಂಬಾ ಡಿಲೇ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ನವೆಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಲಿಸ್ಟ್ ಅಂತಕ್ಕಂಥದ್ದನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಅಭ್ಯರ್ಥಿಗಳು ಇವಾಗ ಕಾದು ನೋಡಬೇಕಾಗಿರೋದು ಅಷ್ಟೇ. ಅದೊಂದನ್ನೇ ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಆದಷ್ಟು ಆತಂಕ ಗೊಂದಲ ಏನೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ಮೋಸ್ಟ್ ಲಿಸ್ಟ್ ಬಂದೇ ಬರುತ್ತೆ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಆಲ್ಮೋಸ್ಟ್ ಒಳ್ಳೇದೇ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳ ಹೆಸರು ಬಂದಿರಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಲಿ, ಇನ್ನೊಂದು ಮತ್ತೊಂದಂತನ್ನ ಕೂಡ ನಾವು ಅಪೇಕ್ಷಿಸ್ತೇವೆ. ವಿದ್ಯಾರ್ಥಿಗಳು ಲಿಸ್ಟ್ ಬಂದಾಗ ಏನೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀವಿ. ಸೊ ಜಾಸ್ತಿ ಆತಂಕ ಗೊಂದಲನ ಮಾಡಕ್ಕೆ ಹೋಗಬೇಡಿ. ಸೊ ಇರೋಷ್ಟು ಸಮಯ ಏನಿರುತ್ತಲ್ಲ ಲಿಸ್ಟ್ ಬರೋ ತನಕ ಏನು ಬೇಕಾದ್ರೆ ಆಗ್ಬರೋದೇ ಇರುತ್ತೆ. ಲಿಸ್ಟಲ್ಲಿ ಆ ಕಾರಣಕ್ಕೆ ಇರೋಷ್ಟು ಸಮಯನ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡೇ ಕಳೀರಿ. ಸೊ ನಂತರದ ದಿನಗಳಲ್ಲಿ ಬೇರೆ ಬೇರೆ ಒಂದು ಪ್ರಕ್ರಿಯೆಗಳಿಗೆ ನೀವು ಒಂದು ತಲೆನ ಕೆಡಿಸ್ಕೊಳ್ಳೋದು, ಕಾಲೇಜ್ ಅಡ್ಮಿಷನ್ ಒಂದು ಮತ್ತೊಂದು ಗೊಂದಲ ಎಲ್ಲ ಬಂದೇ ಬರುತ್ತೆ ಮುಂದಿನ ದಿನದಲ್ಲಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಇರುವಂಥ ಸಮಯನ ಆರಾಮಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ತಲುಪಿಸ್ತಾ ಇರ್ತೀನಿ.